ಬಂಧುಗಳೇ, ನಾವಾಗಲೇ ರಸ್ತೆ ವಿಚಾರ ಮಾತಾಡ್ತಾ ಇದ್ವಿ. ಮೈಸೂರಿನಲ್ಲಿ ಹೇಗೆ ರಸ್ತೆ ಕಾಮಗಾರಿ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹಾಕೊಂಡು ಮೈಸೂರಿನ ಮಹಾನಗರ ಪಾಲಿಕೆ ಜೂನ್ 9 ನೋಡಿ 9ರಲ್ಲಿ ಇದ್ದೀವಿ. ಯಾರಿಲ್ವ ಇವತ್ತು? ಕಮಿಷನರ್ ಇದ್ದಾರಾ? ಎಲ್ಲಿ ಹೋದ್ರು? ಯಾರಲ್ಲಿ ಕಮಿಷನರ್ ಇಲ್ವಾ? ಇದ್ದಾರಾ? ದಯವಿಟ್ಟು ಮಾತಾಡ್ತೀನಿ. ಬನ್ನಿ. ಬರ್ಬೋದಾ? ನೋಡಿ, ಬೆಳಗ್ಗೆ ನಾನು ಕರೆ ಮಾಡ್ತಾ ಇದ್ದೀನಿ. ಇದುವರೆಗೆ ಒಬ್ಬ ಅಧಿಕಾರಿ ಅಲ್ಲಿ ಬರ್ತಾ ಇಲ್ಲ. ಏನ್ ವಿಚಾರ? ಏನಾದ್ರೂ ಒಳ ಒಪ್ಪಂದ ಮಾಡ್ಕೊಂಡಿದ್ದೀರಾ? ಇಲ್ಲ ಸತ್ಯ ಹೇಳಿ, ಜನಗಳಿಗೂ ಗೊತ್ತಾಗ್ಲಿ ಅಂತ ಅಷ್ಟೇ. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇಲ್ವಾ? ನಾನು ಕರೆ ಮಾಡಿದ್ದು 9 ಗಂಟೆ 9:30 ಕರೆ ಮಾಡ್ತಾ ಇದ್ದೀವಿ. ಇದುವರೆಗೆ ಎಲ್ಲ ಲಕ್ಷಾಂತರ ಜನ ನೋಡ್ಬಿಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ. ಕಾರ್ಪೊರೇಷನ್ ಅವರು ಒಬ್ರು ಬರ್ತಾ ಇಲ್ಲ. ಅವರು ನೀವು ಇಲ್ಲದೆ ಇರೋದನ್ನ, ನಮ್ಮ ಇಂಜಿನಿಯರ್ಸ್ ಇಲ್ಲದೆ ಇರೋದನ್ನ ದುರ್ಬಳಕೆ ಮಾಡಿಕೊಂಡು ಅವ್ರು ಅಕ್ರಮವಾಗಿ ಮಾಡ್ತಾ ಇರುವಂತದ್ದು. ಅವ್ರ ಹೆಸರೇನು? ಇನ್ನೊಬ್ರು ಡಿಒ ಏಕಾನಂದ. ಅವ್ರೇನ್ ಡ್ಯೂಟಿ ಬರೋದಿಲ್ವಾ? ಇನ್ಚಾರ್ಜ್. ಅವ್ರ ಫೋನ್ ಎತ್ತಿ ಮಾತಾಡೋದ್ ಕಷ್ಟ. ಅವ್ರ ಡ್ಯೂಟಿ ಮಾಡೋದಕ್ಕೆ ಅವ್ರಿಗೆಲ್ಲ ಒಪ್ಕೊಬಿಟ್ಟಿದ್ದಾರೆ. ಇವರೆಲ್ಲ ನೀವ್ ಯಾರು ಇಲ್ಲದೆ ಇದ್ದಾಗ ನೀವು ಮಾಡ್ಬಿಡಿ ಅಂತ ಹೇಳಿರ್ತಾರೆ ಅನ್ಸುತ್ತೆ. 2024ರಲ್ಲಿ ತಗೊಂಡಿರೋ ಪರ್ಮಿಷನ್ ಅದು. ಅವತ್ತು ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ. ಅವತ್ತು ಮಾಡ್ಬೇಕಾಯ್ತು, ಯಾಕೆ ಮಾಡ್ಲಿಲ್ಲ ಅಂತ. 26ಕ್ಕೆ ಬಂದು ಇವತ್ತು ಒಂದೇ ಹೆಸರಿಗೆ ನಾವು ಅದು ಆ ಕೆಲಸನೇ ಮಾಡ್ತಿರ್ಲಿಲ್ಲ ಅವರು. ಇವಾಗ ನಾವೆಲ್ಲ ಕೇಳಿದೀವಲ್ಲ RTI ನಲ್ಲಿ, ಇವಾಗ ಒಂದೇ ಹೆಸರು ಮಾಡ್ತಾ ಇದ್ದಾರೆ. RTI ನಲ್ಲಿ ಕೇಳ್ತಿದಂಗೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಹಲೋ ಸಂಜಯ್, ಹಲೋ ಸರ್, ಗ್ಯಾಸ್ ಪೈಪ್ಲೈನ್ ರೋಡ್ ಕಟಿಂಗ್ ಮಾಡ್ತಾರಲ್ಲಪ್ಪ DC ಆಫೀಸ್ ಮುಂದೆ, ಏನ್ ಮಾಡಿದಿರಾ? ಇಲ್ಲ 24 ಅನ್ಕೊಂಡು ಇದ್ ಮಾಡ್ತಾರೆ ನೋಡಿಯಪ್ಪ. ಇಲ್ಲೇ KRS ಪಾರ್ಟಿ ಅವರು ಬಂದಿದ್ದಾರೆ. ಅಲ್ಲ, ಪರ್ಮಿಷನ್ ಆಗಿದ್ರೆ ಅದನ್ನ ಚೆಕ್ ಮಾಡ್ಬಿಟ್ಟು ಇದ್ ಮಾಡಿ, ಇಲ್ಲ ಅಂದ್ರೆ ಅದನ್ನ ನಿಲ್ಸಿ, ಅಲ್ಲಿವರೆಗೂ ಕ್ಲಾರಿಫಿಕೇಶನ್ ತಗೊಂಡು ನಿಲ್ಸಿ. ಏನಪ್ಪ ಏಮಂತದ್ದು? ಏನ್ ಇಶ್ಯೂ? ಹಾ, ಆಯ್ತು. ಅವ್ರಿಗೆ ಕೊಡಿ, ಹೆಂಗಿದ್ರೆ ಡಾಕ್ಯುಮೆಂಟ್ ಹಂಗೆ ಕೊಟ್ಟಿದಾರ? ಇಲ್ಲ ಓಪನ್ ಟ್ರೆಂಚ್ ಇದೆಯಾ, ಇಲ್ಲ SDD ಇದೆಯಾ? ಅದಿರೋದು ಓಪನ್ ಟ್ರೆಂಚ್ ಅಲ್ಲ, ಓಪನ್ ಟ್ರೆಂಚ್ ಮಾಡ್ತಾ ಇದ್ದಾರೆ. ಮೆನ್ಷನ್ ಮಾಡಿದ್ರೆ ಓಪನ್ ಟ್ರೆಂಚ್ ಆಗ್ಬಿಡ್ತಲ್ಲ. ಅಲ್ಲ, ಸ್ಟಾಪ್ ಮಾಡಿಸಿ, ಅವರಿಗೆ ಬಂದು ಕ್ಲಾರಿಫಿಕೇಶನ್ ಆಗುತ್ತೆ. ಸ್ಟಾಪ್ ಮಾಡಿ. ಬೇರೆ ತರ ಅರ್ಥನೆ ಕೊಡುತ್ತೆ ಅಲ್ಲ ನೀವು ಮಾಡಿರೋ. ನೀವುಗಳೆಲ್ಲ ಸ್ಪೋರ್ಟ್ಸ್ ಮೀಟ್ ಅಂದ್ಬಿಟ್ಟು ಎಲ್ಲ ಇಂಜಿನಿಯರ್ಸ್ ಎಲ್ಲ ಕುತ್ಕೊಂಡು ದಾವಣಗೆರೆಯಲ್ಲಿ ಇಲ್ಲಿ ಒಂದು ಅಗಿತಾಗ ಬಂದ್ರೆ ಪರ್ಮಿಷನ್ ಇಂದ ಹೆಂಗಾಗುತ್ತದ? ಸ್ಟಾಪ್ ಮಾಡಿಸಿ. ಇನ್ನೊಂದು 10 ನಿಮಿಷ ಸ್ಟಾಪ್ ಆಗ್ಬೇಕ್ರಪ್ಪ. ಯಾರಿಗೆ ಹೇಳ್ತಿರೋ, ಯಾವ ಇಂಜಿನಿಯರ್ಸ್ ಹೇಳ್ತಿರೋ, ಬೇರೆ ಯಾರು ಬರ್ತಾರೋ, ಇದು ನಿಮ್ ಇಂಜಿನಿಯರಿಂಗ್ ಸೆಕ್ಷನ್ ಇಂದ ಆಗಿರೋದು. ಸುಮ್ಮನೆ ನೀವುಗಳು ಮಾಡೋದಕ್ಕೆ ನನಗೂ ಬರ್ತಾರೆ. ನಿಮ್ ಸೆಕ್ಷನ್ ಇಂದನೇ ಪರ್ಮಿಷನ್ ಆಗೈತೆ, ನೀವುಗಳೇ ಅದನ್ನ ಗಮನ ಹರಿಸ್ಬೇಕು. ನಿಮ್ಮಿಂದ ಇದಾಗೈತೆ ನೋಡಿ. ಇನ್ನೊಂದು 10-15 ಮಿನಿಟ್ಸ್ ಅಲ್ಲಿ ಇದು ಮಾಡಿ. ನಿಮ್ ವಾರ್ಡ್ ಅಲ್ವಾ ಅದು? ಓಕೆ, ಅವ್ರಿಗೆ ಕಾಲ್ ಮಾಡಿದ್ರೆ ರೆಸ್ಪಾಂಡ್ ಮಾಡಿ. ಪ್ಲಸ್ ಅದನ್ನ ಸ್ಟಾಪ್ ಮಾಡಿಸಿ ಇಮಿಡಿಯೇಟ್ ಆಗಿ. ನೀವು ಬನ್ನಿ ಸೋಮವಾರ, ಅದನ್ನೆಲ್ಲ ಕ್ಲಾರಿಫಿಕೇಶನ್ ತಗೊಳ್ಳಿ. ಅದು ಲೀಗಲ್ ಆಗಿದ್ರೆ ಅವ್ರಿಗೆ ಆಗಿರ್ಬೋದು ಅಂತ ಪರ್ಮಿಷನ್ ಏನಾದ್ರು ನಮ್ಮಿಂದ ಆಗಿದ್ರೆ, ಅಲ್ಲಿ ಹೆಡ್ ಆಫೀಸಿಂದ ಏನಾದ್ರು ಆಗಿದ್ರೆ ಅದು ಆಮೇಲೆ ನೋಡೋಣ. ಅಲ್ಲಿವರೆಗೂ ಅದು ಸ್ಟಾಪ್ ಆಗ್ಬೇಕು. ಕಾಡಿಬೇಡಿ. ಈಗ ಮೊನ್ನೆ ತಾನೇ ಡಾಂಬರೀಕರಣ ಆಗಿರೋದು. ನೀವು ಹೇಳಿದ್ದು ಸಾರ್ವಜನಿಕ ಉದ್ದೇಶದಿಂದ ಕರೆಕ್ಟಾಗಿ ಹೇಳಿದ್ರ. ನೀವು ಈಗ ಬಂದು ಸಡನ್ ಆಗಿ ಆಗದೆ ಅಲ್ಲೆಲ್ಲ ನೋಡಿ, ಮೋರಿ ಪೈಪು, ಕರೆಂಟು, ಏನದು ಟೆಲಿಫೋನ್ದು ಎಲ್ಲ ಹಾಳು ಮಾಡಿ ಹೊರಡ್ಬಿಟ್ರೆ, ಅವರು ಯಾರೋ DYSP ಅಂತೆ ಒಬ್ಬ ಅಲ್ಲಿ ಇದ್ದಾರೆ. ಅವರು ರಿಟೈರ್ಡ್ DYSP ಇಟ್ಕೊಂಡು ಅಲ್ಲಿ ಕೆಲಸ ಮಾಡಿಸ್ತಾರೆ. ಅವರು ಪೊಲೀಸ್ನವ್ರೆಲ್ಲ ಮೇಂಟೈನ್ ಮಾಡ್ತಾರೆ. ಅವರು ಒಂದು ಕಂಪನಿ ಸ್ಟಾಪ್ ಮಾಡ್ತಾರೆ. ಪೊಲೀಸ್ಗೆ ಹೇಳಿದ್ರೆ ಅವರು ಕಾರ್ಪೊರೇಷನ್ ಏನ್ ಮಾಡ್ತಾರೆ ಸರ್? ಕಾರ್ಪೊರೇಷನ್ ಅವ್ರು ಮಾಡ್ತಾ ಇಲ್ವಲ್ಲ ಅಂತಾರೆ. ಹೇಮಂತ್ ಅಂತ ನಂಬರ್ ಸರ್. ಹೇಮಂತ್ ಅಂತ ಎತ್ತಾನೆ ಇಲ್ವಲ್ಲ ಸರ್ ಅವರು? 9964 9964 59926 59926
ನೋಡಿ ನಿಮ್ಮನ್ನೇ ಕರೆ ಮಾಡ್ತೀನಿ, ಅವ್ರು ಎಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಅಂತ. ನನಗೂ ಬಿಸಿ ಇರುತ್ತೆ. ನೀವು ಮಾಡಿದ್ರಲ್ಲ ಅದಕ್ಕೆ ಯಾರಿಗೂ ಹೇಳ್ತು ನೀವು ಮಾತಾಡ್ಕೊಂಡು ಮತ್ತೆ 10 ನಿಮಿಷ ಸ್ಟಾಪ್ ಮಾಡಿದ್ವಿ. ಹೇಮಂತ್ ಅವರೇ ನಮಸ್ತೆ. ನಮಸ್ತೆ. ನೋಡಿ ನೀವ್ ಯಾರು ಇಲ್ಲದನ್ನ ನೋಡ್ಕೊಂಡು ಅವರು ಅಕ್ರಮವಾಗಿ ಕೆಲಸ ಮಾಡ್ತಾವ್ರಿ. ನೀವೆಲ್ಲ ಸ್ಪೋರ್ಟ್ಸ್ ಮೀಟ್ಸ್ ಅಂತ ದಾವಣಗೆರೆಗೆ ಹೋಗಿದ್ದೀರಿ, ಅವ್ರು ನೋಡಿದ್ರೆ ಇಲ್ಲಿ ಎಲ್ಲ ಅಕ್ರಮವಾಗಿ ನಮ್ಮನ್ನೇ ದಬಾಯಿಸ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಸರಿಯಾಗಿದ್ದಿದ್ರೆ ಅವರೆಲ್ಲ ಯಾಕೆ ನಮ್ಮನ್ನ ದಬಾಯಿಸ್ತಿದ್ರಾ? ಹೇಳಿ, ಅವೆಲ್ಲ ಸೀಜ್ ಆಗ್ಬೇಕು. ಅವಕ್ಕೆ ಒಂದಕ್ಕೂ RTOದಿಂದ ಪರ್ಮಿಷನ್ ಇಲ್ಲ ರೀ ಗಾಡಿಗಳಿಗೆ. ನೋಡಿ ಆ ಗಾಡಿಗಳಿಗೆ ಯಾವ್ದೋ ಗಾಡಿಗಳು ತರ್ತಾರೆ, ಏನೋ ಹೆಚ್ಚು ಕಮ್ಮಿ ಆದ್ರೆ ನಾಳೆ ದಿನ ನಿಮ್ ಮೇಲೂ ಬರುತ್ತೆ. ಅವೆಲ್ಲ ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ಆಗ್ತೀರಾ. ಅಲ್ಲಿ ನೋಡಿ ಆ ಮಕ್ಕಳು ಶಾಲೆ ಮುಂದೆ, ಕಾಲೇಜ್ ಮುಂದೆ ನಡೀತಾ ಇರುವಂತ ಕೆಲಸ ಇದು. ಕಾಲೇಜ್ ಮುಂದೆನೆ ಹಿಂಗೆ ಹಳ್ಳ ತೋಡ್ಬಿಟ್ಟು ಮಕ್ಕಳು ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರು? ಅವ್ರೇನೋ ಮಾಡ್ಬಿಡ್ತಾರೆ, ಜನರೇಟರ್ ಇಟ್ಕೊಂಡು ಎಲ್ಲ ಪಟಾಪಟ ಅವ್ರ ಕೆಲಸ ಮುಗ್ದೋಗ್ಬಿಟ್ರೆ ಸಾಕು. ಸಾಮಾನ್ಯ ಜನಗಳ ಕೆಲಸ ಆಗೋದಕ್ಕೆ ನೋಡೋದಿಲ್ಲ ಅವರು. ಮಾಡಿ ಈಗ ದಯವಿಟ್ಟು ಈಗ ಮುಗಿಸಿ ಇದನ್ನ. ಬೇರೆ ಇಂಜಿನಿಯರ್ಸ್ ಈಗ ಅಭಯ ಟೀಮ್ ಜೊತೆಗೆ ಬೇರೆ ಇಂಜಿನಿಯರ್ಸ್ ಹೇಳಿಯಪ್ಪ, ಬೇರೆ ಝೋನ್ ಯಾರಾದ್ರೂ ಇರೋರಿಗೆ. ಈ ಝೋನ್ ಒಬ್ರು ಇಲ್ಲ ಅಂದ್ರೆ ಪಕ್ಕದ ಝೋನ್ ಅವ್ರಿಗಾದ್ರೆ ಹೇಳಿ, ಇಂಜಿನಿಯರ್ಸ್ ಒಬ್ರು ಬಂದು ನಿಂತ್ಕೊಂಡು ಮಾಡ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು. ಏನ್ ಇವತ್ತೇನು ಅಂತ ಪ್ರಳಯ ಆಗೋದೈತೆ ಅಂತ ಅವ್ನಿಗೆ ಹಾಕಬೇಕು ಗ್ಯಾಸ್ ಅಂತ ಏನು ಎಮರ್ಜೆನ್ಸಿ? ಅದೇ ನೀವ್ ಯಾರು ಇಲ್ಲ ಅನ್ನೋದನ್ನ ಅವರು ಮಿಸ್ಯೂಸ್ ಮಾಡ್ಕೊತಾ ಇದಾರೆ ಅಷ್ಟೇನೆ. ನನಗೆ ಗೊತ್ತಿದೆ ಅದು. ನೀವ್ ಯಾರು ಇಲ್ಲೇ ಇರೋದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಏನಾದ್ರೂ ಇದ್ರೆ ನಾನು ಫೋನ್ ಮಾಡಿ. ಓಕೆ, ಮಾಡ್ತೀನಿ ಸರ್. ಥ್ಯಾಂಕ್ ಯು. ಬಂಧುಗಳೇ, ನಾವಾಗೆ ಬರೋವರೆಗೂ ಇಲ್ಲಿ ಕೆಲಸ ನಡೆಯೋದಿಲ್ಲ ಅಂದ್ರೆ ಇವ್ರು ಯಾವ ರೀತಿ ಅಕ್ರಮಕ್ಕೆ ನಿಂತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ, ಇವರು ಉತ್ತರ ಭಾರತದವರು ರಾಜ್ಯದ ಜನಗಳನ್ನು ಹಿಂಡಿ ಇಪ್ಪೆ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ಕಾರಣದಿಂದ. ನಾವು ಉತ್ತರ ದಕ್ಷಿಣ ಅನ್ನಬಾರ್ದು, ಆದರೆ ಯಾಕಂತ ಇದ್ದೀವಿ ಅಂದರೆ ಇವರು ಅಕ್ರಮ ಮಾಡೋದಕ್ಕೆ ಉತ್ತರ ಭಾರತದವರು ಅಕ್ಕಪಕ್ಕದ ನೆರೆಯ ರಾಜ್ಯಗಳು ಕನ್ನಡದವ್ರನ್ನ ಯಾಕೆ ತಗೊಳ್ಳೋದಿಲ್ಲ? ರಾಜಕೀಯ ವ್ಯವಸ್ಥೆ ಕನ್ನಡದವ್ರಿಗೆ ಯಾಕೆ ಟೆಂಡರ್ನಲ್ಲಿ ಕೊಡೋದಿಲ್ಲ ಅಂದರೆ, ಕನ್ನಡಿಗರಿಗೆ ಅವಕಾಶ ಕೊಟ್ಬಿಟ್ರೆ ಕನ್ನಡದವರು ನ್ಯಾಯಯುತವಾಗಿ ಮಾಡ್ತಾರೆ, ನ್ಯಾಯಪರವಾಗಿ ಕೆಲಸ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ನಮ್ಮೂರು ನನ್ನ ಗ್ರಾಮ ನನ್ನ ರಾಜ್ಯ ಅಂತ. ಅಕ್ಕಪಕ್ಕದ ಹೊರ ರಾಜ್ಯದವ್ರು ಬಂದರೆ ಅವ್ರಿಗೇನು ಬೇಕಾಗಿಲ್ಲ, ದುಡ್ಡು ಅರ್ಧಂಬರ್ಧ ಕೆಲಸ ಮಾಡಿ ಓಡ್ತಾ ಇದ್ರು. ಅವರು ಕೆಲಸನೇ ಮಾಡ್ತಿರ್ಲಿಲ್ಲ, ದುಡ್ಡನ್ನು ಸ್ಯಾಂಕ್ಷನ್ ಮಾಡ್ಕೊಬಿಡ್ತಾ ಇದ್ರು. ನಾವು ಫೋರ್ಸೇಬಲಿ ಮಾಡ್ತಾ ಇರೋದಕ್ಕೆ ಈ ರೀತಿ ಅಕ್ರಮವಾಗಿ ಕೆಲಸ ಏನೋ ತಾತ್ಕಾಲಿಕವಾಗಿ ಏನು ಬೇಕು ಅದು ಮಾಡಿಬಿಡ್ತಾರೆ. ನಾಳೆ ಬಸ್ಟ್ ಆದರೆ ಯಾರು ಜವಾಬ್ದಾರಿ? ಇವರೇನೋ ಮಾಡಿ ಹೋಗ್ಬಿಡ್ತಾರೆ, ಗ್ಯಾಸ್ ಬಿಟ್ಬಿಡ್ತಾರೆ ಪೈಪಲ್ಲಿ. ಗ್ಯಾಸ್ ಬಸ್ಟ್ ಆದರೆ ನಮ್ಮೂರಲ್ಲಿ ನಾವುಗಳೇ ಇರೋದು, ನಾವುಗಳೇ ಸಾಯೋದು, ನಮ್ಮ ಮಕ್ಕಳೇ ಸಾಯೋದು, ನಮ್ಮ ಜನನೇ ಸಾಯೋದು. ಇದಕ್ಕೆ ನಾವು ಕೇಳ್ತಾ ಇರುವಂಥದ್ದು, ಇವತ್ತೇನೇ ಅಕ್ರಮವಾಗಿ ನಡೀತಾ ಇದೆ ತರಾತುರಿನಲ್ಲಿ ಮಾಡ್ತಾರೆ ಅಂದರೆ ಆ ತರಾತುರಿ ಕೆಲಸ ಬೇಡ. ನ್ಯಾಯವಾಗಿ ಎಲ್ಲ ಪರ್ಮಿಷನ್ಗಳನ್ನು ತಗೊಂಡು ರಾಜ್ಯದಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಇರುವಂಥದ್ದು. ಈಗ ಕಮಿಷನರ್ ಹತ್ರ ಮಾತಾಡಿದ್ದೀವಿ, ಅವರು ಇಂಜಿನಿಯರ್ ಸೆಕ್ಷನ್ ಅವ್ರಿಗೆ ಹೇಳಿದ್ದಾರೆ. ಇಂಜಿನಿಯರ್ಗಳು ಆ್ಯಕ್ಚುಲಿ ಇವತ್ತು ದಾವಣಗೆರೆಯಲ್ಲಿ ಕ್ರೀಡಾಕೂಟಕ್ಕೆ ಹೋಗಿದ್ದಾರೆ. ಅದನ್ನು ನೋಡೇ ಇವರೆಲ್ಲ ಸಡನ್ನಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ನಿಮ್ಮ ಗಮನಕ್ಕಿರಲಿ, ರಾಜ್ಯದ ಜನತೆ ಗಮನಕ್ಕೆ. ನಾವು ಮತ್ತೆ ಲೈವ್ ಬರ್ತೀವಿ, ಅದೇನಾಗಿದೆ ಕಾರ್ಯಕ್ರಮ ಏನು ಮಾಡ್ತಾರೆ ಅದನ್ನು ನಾವು ನಿಮ್ಗೆ ತಿಳಿಸ್ತೀವಿ. ನಮಸ್ಕಾರ ಬಂಧುಗಳೇ. ರಾಜ್ಯದ ಜನ ದಯವಿಟ್ಟು ನೀವೆಲ್ಲ ನೋಡಬೇಕು, ಈ JCB ಪಕ್ಷಗಳು ಎಲ್ಲಿವರೆಗೆ ರಾಜ್ಯವನ್ನು ಹಿಂಡಿ ಇಪ್ಪೆ ಮಾಡ್ತಾವೋ ಅಲ್ಲಿವರೆಗೆ ಈ ಥರ ಅಕ್ರಮಗಳು ನಡೀತಾನೆ ಇರ್ತವೆ, ಅನಾಚಾರಗಳು ನಡೀತಾ ಇರ್ತವೆ. ನಮಸ್ಕಾರ. ನಮ್ಮ ಸಮಯ, ನಮ್ಮ ಇದು ಎಲ್ಲವನ್ನು ಬಿಟ್ಟು ನಾವು ಓಡಾಡ್ತಾ ಇದ್ದೀವಿ. ಸಂಬಳ ತಗೊಳ್ಳೋ ಅಂಥವ್ರಿಗೆ ಜವಾಬ್ದಾರಿ ಇಲ್ಲ.